ದೇವ್ರೆ, ನೀನ್ ನನ್ನ ಮಗನ್ ಕಾಪಾಡ್ತಿ ಅಂತ ನಂಗೆ ಗೊತ್ತು. ಅವನ್ ಪಕ್ಷ ಅದು ಇದು ಅಂತ ಹೇಳ್ಕೊಂಡು ಹಾಳಾಗ್ಬಿಡ್ತಾನೆ ಅನ್ಕೊಂಡೆ. ಆದ್ರೆ ನೀನು ಅವನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ದೇವ್ರೆ. ಸುಬ್ಬಯ್ಯ ಅನ್ನೋ ನಾನು ಕಾನೂನು ರೀತಿನ ನಡೆಸ್ತಾ ಇರೋ ಇಂಡಿಯನ್ ಗೌರ್ಮೆಂಟ್ ಕಡೆಯಿಂದ ನಿಜವಾದ ನಂಬಿಕೆನ ಯಾವತ್ತೂ ಉಳಿಸ್ಕೊತೀನಿ ಅಂತ. ಪಳನಿಯಿಂದ ಪಾಂಡವಪುರಕ್ಕೆ ಕೆಲವೇ ಕ್ಷಣಗಳಲ್ಲಿ ಬಸ್ ಹೊರಡಲಿದೆ. ಇಂಡಿಯಾ ದೇಶದ ಕೀರ್ತಿನ ಎತ್ತಿ ಹಿಡಿತೀನಿ ಅಂತ, ಶ್ರದ್ಧೆಯಿಂದ ಉಳಿಸ್ಕೊತೀನಿ ಅಂತ ಕರ್ನಾಟಕ ಸರ್ಕಾರದ ವತಿಯಿಂದ ನಾನು ಪಳನಿಯಿಂದ ಮದ್ದೂರಿಗೆ ಹೋಗುವ ದಾರಿಯಲ್ಲಿ ಪಾಂಡವಪುರ ಹೋಗುವ ಬಸ್ಸು. ನಾನ್ ಮಿನಿಸ್ಟರ್ ಅಲ್ಲ ಕಣೋ, ಕಂಡಕ್ಟರ್ ಜಾಗ ಬಂದ್ಬಿಡ್ತು, ಇಳ್ದು ಬಾ. ನಾನ್ ಮಿನಿಸ್ಟರ್ ಆಗೋದು ಯಾರಿಗೂ ಇಷ್ಟ ಇಲ್ಲ. ಇವ್ರ ಹೆಸರು ಸುಬ್ಬಯ್ಯ. ಕರ್ನಾಟಕ ಸಾರಿಗೆಯಲ್ಲಿ ಕಂಡಕ್ಟರ್ ಆಗಿ ಕೆಲ್ಸಕ್ಕೆ ಸೇರ್ತಾ ಇದ್ದಾರೆ. ಪಳನಿ ಟು ಪಾಂಡವಪುರ ಇವ್ರು ಕೆಲಸ ಮಾಡೋ ರೂಟು. ಮಂತ್ರಿ ಆಗೋದು ಇವ್ರ ದೊಡ್ಡ ಕನಸು. ಅದೇ ಥರ ಒಂದು ಸುಂದರಿನ ಮದುವೆ ಆಗಿ ಸುಖವಾಗಿ ಸೆಟ್ಲ್ ಆಗಬೇಕು ಅನ್ನೋದು ಇನ್ನೊಂದು ಕನಸು. ಆ ಕನಸು ಪಾಂಡವಪುರದಲ್ಲಿ ನಿಜ ಆಗುತ್ತೆ. ಇವ್ರ ಹೆಸರು ಕರಿಯ. ಅದೇ ಪಾಂಡವಪುರದ ರೂಟ್ಗೆ ಇವ್ ಡ್ರೈವರ್, ಸೀನಿಯರ್ ಡ್ರೈವರ್. ಇವ್ ಡ್ರೆಸ್ ನೋಡಿದ್ರೇನೆ ನಿಮ್ಗೆ ಅರ್ಥ ಆಗಿರುತ್ತೆ. ನಾನೇನೆ ಹೊಸದಾಗಿ ಸೇರ್ಕೊಂಡಿರೋ ಕಂಡಕ್ಟರಾ? ಯಾವ ರೂಟು? ನಿಮ್ ರೂಟೆ. ಹೆಸರು ಪಾಂಡವಪುರ. ನಿನ್ನ ಹೆಸರನ್ನ ಸುಬ್ಬಯ್ಯ ಅಣ್ಣ. ಸುಬ್ಬಯ್ಯ ಹಂಗೂ ಹೆಸರು ಸುಬ್ಬಯ್ಯ ಅಲ್ಲ ಅಣ್ಣ, ಸುಬ್ಬಯ್ಯ. ಎಲ್ರು ಪ್ರೀತಿಯಿಂದ ಸುಬ್ಬು ಅಂತ ಕರೀತಾರೆ. ವಾರ್ಡ್ ನ ಮೇಂಟೈನ್ ಮಾಡೋ ಸುಬ್ಬಯ್ಯ ಅಂದ್ರೆ ಪಕ್ಷದಲ್ಲಿರೋ ಸುಬ್ಬಯ್ಯ ಅಂದ್ರೆ ಎಲ್ರಿಗೂ ಗೊತ್ತು. ನನಗೆ ಗೊತ್ತಿಲ್ವನಲ್ಲೇ. ನೀನ್ ಯಾವ ಊರ್ಲೆ? ಕಡೂರು ಅಂದ್ರೆ ಆ ಮ್ಯಾನೇಜರ್ ನಿನ್ಗೆ ಎಲ್ಲಾ ವಿಷಯನೂ ಹೇಳಿರ್ತಾನಲ್ವಾ? ಹೇಳ್ದಿರೋಂಥ ವಿಷಯನ ನಾನು ನಿನ್ಗೆ ಹೇಳ್ತೀನಿ, ಅದನ್ನ ನೀನ್ ಯಾರಿಗೂ ಹೇಳ್ಬೇಡ. ಈ ಹಳ್ಳಿ ಬಸ್ ಅಲ್ಲಿ ಕಂಡಕ್ಟರ್ ಗಿಂತ ಡ್ರೈವರೇ ದೊಡ್ಡವನು. ಹೌದಣ್ಣ, ನೋಡಿದ್ರೆ ಗೊತ್ತಾಗುತ್ತಣ್ಣ. ಗೋತಿ ಪವರ್ನ ಹೇಳ್ತಾ ಇದೀನೋ. 8 ಗಂಟೆಗೆಲ್ಲ ಪಾಂಡವಪುರದಿಂದ ಬಸ್ಸು ಟ್ರಿಪ್ಗೆ ಹೊರಡುತ್ತೆ. ಅದಕ್ಕೆ ಅರ್ಧ ಗಂಟೆ ಮುಂಚೆ ನೀನ್ ಬಸ್ ಒಳಗೆ ಇರ್ಬೇಕು, ಗೊತ್ತಾಯ್ತಾ? ನಿನ್ಗೆ ಒಳ್ಳೆ ಟೈಮ್ ಶುರು ಆಯ್ತು. ಯಪ್ಪ, ರೇಡಿಯೇಟರ್ಗೆ ನೀರು ಹಾಕದ್ ಮರ್ತೋದ್ನೆ. ನೀವೇನು ಉಯ್ಯೋದ್ ಬೇಡ, ಇಲ್ಲೇ ನಿಂತಿರಿ, ನಾನು ಹೋಗುತ್ತೀನಿ. ಲೈ ಸೋಡಾ ಎತ್ಕೊಂತ ಗೋಲಿ ಸೋಡಾನ. ಡ್ರೈವರ್ ಕರಿಯನ್ಗೆ ಜೀವನದಲ್ಲಿ ಚಿಕ್ಕ ತೊಂದರೆಗಳಿದ್ರು ಯಾವಾಗ್ಲೂ ನಗ್ತಿರೋ ತರ, ಬೇರೆಯವ್ರನ್ನ ನಗೋ ತರ ಇಟ್ಕೊಳ್ಳೋರು. ಇವರು ಕೆಳಗಡೆ ಬೀಳ್ದೇ ಇರೋ ತರ ಕುಡಿತಾರೆ, ಮದುವೆವರೆಗೂ ಹೋಗದೆ ಇರೋ ತರ ಪ್ರೀತಿ ಮಾಡ್ತಾರೆ. ಎಣ್ಣೆ ಹುಡುಗಿ ಅಂತ ಇದ್ರು ಯಾರನ್ನೂ ಹಾಳು ಮಾಡಿಲ್ಲ. ಟಿಕೆಟ್ ಎಲ್ರು ನೋಟೆ ಕೊಡ್ತಿದ್ರೆ ನಾನ್ ಚಿಲ್ಡ್ರೆ ಮನೆಯಿಂದ ತಗೊಂಬರ್ಲಾ? ಎಲ್ರು ಕರೆಕ್ಟಾಗಿ ಚಿಲ್ಡ್ರೆ ಕೊಡಿ. ಬಸ್ ಹೊರಡ್ತಾ ಇದೆ, ಎಲ್ಲ ಬೇಗ ಹತ್ತಿ. ರಿಟೈರ್ ಆಗೋವರೆಗೂ ಇದನ್ನೇ ಹೇಳ್ತೀಯಾ? ಈಗ್ಲೇ ಎಲ್ಲಾನು ಹೇಳ್ಬಿಟ್ರೆ ಹೆಂಗೆ? ಜಿಪ್ನ ಕರೆಕ್ಟಾಗಿ ಹಾಕೊಂಡು ಹೋಗಿ ಕೆಲಸ ನೋಡು ಹೋಗೋ. ಸಾರಿ ಅಣ್ಣ, ಜಿಪ್ಪು ಅಲ್ಲಿಂದ ಹೆಂಗ್ ನೋಡ್ದ? ಮೈಸೂರು, ಮಂಡ್ಯ, ಮದ್ದೂರು. ಅಯ್ಯೋ, ನಮ್ಮ ಬಸ್ ಇನ್ನ ಎಷ್ಟೊತ್ತಿಗೆ ಬರುತ್ತೆ ಕಣೆ, ಗೊತ್ತಿಲ್ವಲ್ಲ. ಎಕ್ಸ್ಕ್ಯೂಸ್ ಮೀ, ಎಲ್ಲಿ? ಇಲ್ಲಿ ಬಾ. ನನ್ನ ಕಮಾನ್, ನಿನ್ನೆ ಬಾರ ಇಲ್ಲಿ. ಶೇವಿಂಗ್ ಮಾಡಿರೋ ಗೋರಿಲ್ಲ ತರ ಅವನು. ಗುಡ್ ಬಾಯ್. ಥ್ಯಾಂಕ್ ಯು. ನೋ ಮೆನ್ಷನ್ ಅಸ್. ಲಗೇಜ್ ಎತ್ತು ಒಳಗಡೆ ಇಡು. ಎಲ್ಲಿ ಕಾಣಿಸ್ತಾ ಇಲ್ಲ? ನೋಡಿದ್ರೆ ಗೊತ್ತಾಗ್ತಿಲ್ವಾ? ನಾನೇ ಲಗೇಜ್. ಏನಯ್ಯ ಹೇಳ್ತಿದ್ದೀನಿ? ನೋಡಿದ್ರೆ ಗೊತ್ತಾಗ್ತಿದೆ. ಇಲ್ಲಿರೋ ಬಸ್ ಸ್ಟೆಪ್ ನೋಡ್ಕೊಂಡಿಡಪ್ಪ. ನೀನೇನ ನಚ್ಚು ಬಾ. ನೋಡ್ಕೊಂಡು ಸಾಫ್ಟ್ ಆಗಿರೋ ದೇಹ. ಲಗೇಜ್ ಡ್ಯಾಮೇಜ್ ಆಗ್ದಂಗ್ ಭದ್ರವಾಗಿ ಹಚ್ಚು. ನೋಡ್ಕೊಂಡಪ್ಪ, ಬಿದೋಗ್ಬಿಡ್ತೀಯಾ? ಅಯ್ಯ ಕರ್ಮ. EMI ಆಗ್ತಲೆ. ನೋಡ್ಕೊಂಡು ಇಲ್ಲೇ ಕುತ್ಕೊಳ್ಳಿ. ಥ್ಯಾಂಕ್ಸ್. ಇದಕ್ಕೇನು ಕಡಿಮೆ ಇಲ್ಲ. ನಮಸ್ಕಾರ ಸರ್. ಹೊಸ ಕಂಡಕ್ಟರ್? ಹೌದು ಸರ್. ಹೆಸರು? ಸುಬ್ಬಯ್ಯ. ನನ್ನ ಹೆಸರು ವಿನಾಯಕ. ಎಲ್ರು ನನ್ನ ಅಣ್ಣ ಸಾರು ಅಂತ ಕರೀತಾರೆ. ಅಣ್ಣ ಸಾರ? ಊರಲ್ಲಿ ಎಲ್ರು ನನ್ನ ಅಣ್ಣ ಅಂತ ಕರಿತಿದ್ರು. ಅದೇ ಊರಲ್ಲಿ ನಾನು ಕೆಲ್ಸಕ್ಕೆ ಸೇರ್ಕೊಂಡೆ. ಆಮೇಲೆ ಅಣ್ಣನ ಜೊತೆಗೆ ಸಾರ್ ಸೇರಿ ಅಣ್ಣ ಸಾರ್ ಆಯ್ತು. ಈಗ ರಿಟೈರ್ಡ್ ಆಗಿ ನಾನು ಆರಾಮಾಗಿದ್ರು ಅಣ್ಣ ಸಾರ್ ಮಾತ್ರ ನನ್ ಬಿಟ್ಟು ಹೋಗಿಲ್ಲ. ಒಂದು ಪಾಂಡವಪುರ ಕೊಡು. ಬುಟ್ಟಿಲಿರೋ ಕೋಳಿ ಹುಷಾರಾಗಿ ತಗೊಂಬಾರೋ. ನಮಸ್ತೆ. ನಮಸ್ಕಾರ. ನಮಸ್ಕಾರ. ಏನು ಬುಟ್ಟಿಯಲ್ಲಿ? ನಾಟಿ ಕೋಳಿ ಅಣ್ಣ. ಮನೆಯಲ್ಲೇ ಬಿಟ್ಟು ಬಂದ್ಬಿಟ್ರೆ ನಾಯಿ ನರಿ ತಿನ್ಬಿಡ್ತೇನೋ ಅಂತ ತಗೊಂಡ್ಬಂದ್ಬಿಟ್ಟೆ. ಅದರಿಂದ ಕಾಪಾಡಿ ನೀನ್ ತಿಂತೀಯ ಅಷ್ಟೇ. ಕೊಲ್ಲೋ ಪಾಪ ತಿಂದ್ರೆ ಹೋಗುತ್ತೆ. ಅಣ್ಣ ತುಂಬಾ ಚುರುಕಾಗಿದಾರಲ್ಲ. ಅವನು ಯಾವಾಗ್ಲೂ ತಿಳ್ಕೊಂಡೆ ಮಾತಾಡೋದು. ಹೊರಡೋಣವಾ? ಕೈಯಲ್ಲಿರೋದು ಕಡ್ಲೆಕಾಯಿ ಮಿಠ ಎಲ್ಲ ಬಾಯಲ್ಲಿ ಇಟ್ಕೊಂಡು ಊದು.
ನೀನ್ ಕುಡ್ದಿದ್ಯಾ? ಫಸ್ಟ್ ಟೈಮ್ ಪೀಣ್ಯದಿಂದ ಸಂಜೆ ಪಾಂಡವಪುರ ತಲುಪೋ ಈ ಬಸ್ಸು ಮತ್ತೆ ಕರಿಯ ಕಂಡಕ್ಟರ್ ಸುಬ್ಬಯ್ಯನು ಪಾಂಡವಪುರದಲ್ಲೇ ಉಳ್ಕೋತಾರೆ. ಬೆಳಿಗ್ಗೆ ಮತ್ತೆ ಪೀಣ್ಯಾಗ ಬರ್ತಾರೆ. ದಿನಕ್ಕೆ ಒಂದ್ಸಲನೇ ಟ್ರಿಪ್ಪು. ಇವ್ರ ಜೊತೆ ಈ ಬಸ್ಸಲ್ಲಿ ಪ್ರಯಾಣ ಮಾಡೋ ಒಳ್ಳೆ ಗುಣಗಳಿರೋ ದೊಡ್ಡ ಮನುಷ್ಯರ ಬಗ್ಗೆನೇ ಇವಾಗ ನೋಡೋ ಕತೆ. ಒಂದು ಬೆಟ್ಟದ ಪ್ರಯಾಣ ಥರ, ಚಿಕ್ಕ ಚಿಕ್ಕ ತಿರುವು ಥರ ಸ್ವಾರಸ್ಯ ಇರೋ ಸುಖವಾಗಿರುತ್ತೆ ಈ ಬಸ್ನ ಕತೆ. ಯೋ ಗಾಡಿ ನಿಲ್ಸಯ್ಯ. ನೋಡ ಹೆಂಗೋ ಮುಚ್ಚ. ವಯಸ್ಸಾಗಿರೋ ಮುದುಕಿರ್ಗೆಲ್ಲ ನಿಲ್ಲತ್ತ ಈ ಬಸ್ಸು. ಅದೇ ವಯಸ್ಸಾಗಿರೋ ಹುಡುಗಿರಂದ್ರೆ ಮನೆ ಬಾಗ್ಲವರೆಗೂ ಹೋಗಿ ನಿಲ್ಲತ್ತೆ. ಈ ಡ್ರೈವರ್ ಕೆಲ್ಸ ಅಂದ್ರೇನೆ ಹೀಗೆ. ಏನ್ ಅಜ್ಜ ಏನೋ ಹೇಳಿದ್ರಿ? ವಯಸ್ಸು ಹುಡುಗಿಗೂ ಬಸ್ ನಿಲ್ತಾ ಇಲ್ಲ ನೋಡಿದ್ರಾ? ಬೇಕಿದ್ರೆ ನಾಲ್ಗೆ ಮಾತ್ ತಪ್ಪೋದು, ಆದ್ರೆ ನಮ್ ಡ್ರೈವರ್ ಕೆಲ್ಸ ಮಾತ್ರ ಮರೆಯಂಗಿಲ್ಲ. ವಯಸ್ಸಾದವ್ರು ಹೇಳೋದು ಮಾತಲ್ಲ, ಜೀವನ. ಅರ್ಥ ಆಯ್ತಾ? ಏನು ಹೊಸಬ್ರಾ? ಬಾಮ್ಮ ಬಾಮ್ಮ, ವಿಜಿಲ್ನೆಲ್ಲ ಮುಟ್ಬೇಡ. ಏ ಮೊಟ್ಟೆ ಈ ಕಡೆ ಕುತ್ಕೊಳ್ಳಲ್ಲ. ಅಣ್ಣ, ಮೊಟ್ಟೆ ಜೊತೆ ನಾನ್ ತಾನೇ ಮೊದಲು ಬಂದಿದ್ದು. ಮೊದಲು ಕೋಳಿ ಕಣೋ, ಆಮೇಲೆನೆ ಮೊಟ್ಟೆ. ಒಂದೇ ಗುದ್ದು. ಈ ಕಡೆ ಕುತ್ಕೋ ಬೇಗ. ಓ ಬಂದಳು ಬಂದಳು ಕಾಂಚನ ಕಾಂಚನ ಕಾಂಚನ. ಚೆನ್ನಾಗಿದ್ದೀರಾ? ಈಗ್ಲೇ ಚೆನ್ನಾಗಿದ್ದೀನಿ. ನೀನು ದೇವಸ್ಥಾನದಲ್ಲಿ ಕೊಡೋ ಲಡ್ಡು ತರ ಇದೆಯಾ? ಅಣ್ಣ ಸಾಕಣ್ಣ, ಪೂಸಿ ಹೊಡೆದಿದ್ದು. ಟೈಮ್ ಆಗ್ತಾ ಇದೆ. ಒಂದೇ ನಮ್ಗೆ ಹಿಂಸೆ ಕೊಡ್ತಾವನೆ. ಅಣ್ಣ ಹೇಳು. ಯಾರೋ ಒಬ್ರು ಟಿಕೆಟ್ ತಗೊಂಡಿಲ್ಲ. ಯಾರು ಟಿಕೆಟ್ ತಗೊಳ್ದ ಬರೋದಿಲ್ವಲ್ಲ, ಎಲ್ಲ ರೆಗ್ಯುಲರ್ ಆಗಿ ಬರೋ ಜನರೇ. ನೀನ್ ಸರಿಯಾಗಿ ನೋಡಲ್ಲ. 1 2 3 4 5 6 7 8 9 12 13 14 15 16 ಒಂದು ಕಡಿಮೆ ಇದೆಯಲ್ಲ. ಹಲೋ, ನನಗೆ ಯಾಕೋ ನಿಮ್ಮ ಮೇಲೆ ಡೌಟ್ ಬರ್ತಾ ಇದೆ. ಟಿಕೆಟ್ ತಗೊಂಡ್ರೆ ಇಲ್ಲ ಆಕಾಶಲ್ಲಿ ಕುಡಿದ್ಬಿಟ್ರಾ? ನಾವೆಲ್ಲ ಕುಡಿಲಿಲ್ಲ ಅಂದ್ರೆ ನಿನ್ನಂತ ಗೌರ್ಮೆಂಟ್ ಸರ್ವೆಂಟ್ಗೆ ಸಂಬಳನೇ ಸಿಗಲ್ಲ, ಗೊತ್ತು ತಾನೆ? ನಮ್ ದುಡ್ಡಲ್ಲೇ ಗೌರ್ಮೆಂಟ್ ನಡೆಯೋದು. ಯೋ ಕಾನೂನು ಮಾತಾಡ್ಬೇಡ, ನನ್ಗೆ ಇಷ್ಟ ಆಗಲ್ಲ. ಅಂದ್ರೆ ರಾಜಕಾರಣಿಗಳೆಲ್ಲ ಕುಡಿದ್ಬಿಟ್ಟೆ ಮಾತಾಡ್ತಾರ? ನಾನೇನ್ ಕೇಳ್ದೆ, ನೀನೇನ್ ಹೇಳ್ತಿದ್ಯಾ? ಟಿಕೆಟ್ ತಗೊಂಡಿದ್ಯಾ ಇಲ್ವಾ? ಎಲ್ಲ ತಗೊಂಡಾಯ್ತು ನೋಡು. ಹಳೆ ಟಿಕೆಟ್ ಇದ್ರು ಇರ್ಬೋದು, ನಿಮ್ನೆಲ್ಲ ನಂಬಕ್ಕಾಗಲ್ಲ. ಹೊಸ ಟಿಕೆಟ್ ಅಲ್ವಾ? ತಗೋ. ಯಾರಿರ್ಬೋದು? ನಮ್ಮೂರ್ ಕಡೆ ಹೋಗೋ ಬಸ್ ಬನ್ರಿ, ಹೋಗೋಣ. ಅಪ್ಪ ಏನಪ್ಪ ಟೈಮು. ಇಲ್ಲಿವರೆಗೂ ಗಾಡಿಲಿ ಕೋಳಿ ಮೊಟ್ಟೆ ಮಾತ್ರ ಇತ್ತು, ಈಗ ಸುಂದರವಾಗಿರೋ ಹೂಗಳು ಬರ್ತಾವೆ. ಏನೆಲ್ಲ ಇಷ್ಟ ಚೆನ್ನಾಗವ್ರೆ. ಒಂದು ಕಾಣ್ತಿಲ್ವಲ್ಲ? ಏಯ್ ಎಲ್ಲೇ ಮುತ್ತು ಲಕ್ಷ್ಮಿ ಕಾಣ್ತಿಲ್ಲ? ಅವಳಿನ್ನು ಮುಳುಗ್ಲಿಲ್ಲ. ನೀವೆಲ್ಲ ಮುಳುಗ್ ಬಂದಿದ್ದೀರಾ ಅಲ್ವಾ? ನಮ್ಗೆ ಅದೇ ಸಂತೋಷ. ಹೋಗೋಣವಾ? ಹೋಗೋಣ. ರೈಟ್. ಏನಯ್ಯ, ನನ್ ಕೆಲ್ಸ ಅವ್ರು ಮಾಡ್ತಾವ್ರೆ. ಇನ್ಮೇಲೆಲ್ಲ ಅವ್ರಗಳೇ. ಕೆರೆಲ್ ನೀರಿಲ್ಲ ಅಂದ್ರೆ ಮೆಡಿಕಲ್ ಲೀವ್ ಕೊಟ್ಬಿಡ್ತಾನೆ ಈ ಡ್ರೈವರ್. ಒಳ್ಳೆ ಡ್ರೈವರು, ಒಳ್ಳೆ ಪ್ಯಾಸೆಂಜರ್. ಹೊಸ ಕಂಡಕ್ಟ್ರೆ, ಅವ್ರಿನ್ನ ಇದ್ದಂಗೆನೆ ನೀವು ಹೊರಡಿ. ನೋಡ್ರಮ್ಮ, ಮ್ಯಾಗ್ಝಿನ್ ತರ ವಾರಕ್ಕೊಂದ್ಸರಿ ಬರ್ದೆ ನ್ಯೂಸ್ ಪೇಪರ್ ತರ ದಿನಾಗ್ಲೂ ಬಂದ್ರೆ ನನಗೂ ಓಡ್ಸಕ್ ಚೆನ್ನಾಗಿರುತ್ತಲ್ವಾ? ಆಫ್ ಮಾಡಿ. ಬಿಸಿಯಾಗಿರೋ ಇಂಜಿನ್ ಸಡನ್ ಆಗಿ ಹೆಂಗ್ ಆಫ್ ಆಗತ್ತೆ? ಅಯ್ಯಯ್ಯೋ ಅಣ್ಣ, ನೀವು ತುಂಬಾ ಪಾಪ ಅಣ್ಣ. ಯಾಕಲೆ? ಮೇಲೆ ಒಂದ್ ಟ್ರಿಪ್ ಬರೋದಕ್ಕೆ ಇಂಜಿನ್ ಬಿಸಿಲಿ ಮೊಟ್ಟೆ ಮರಿಯಾಗ್ಬಿಟ್ಟೈತಣ್ಣ. ನೀವು ಡೈಲಿ ಇಂಜಿನ್ ಬಿಸಿಲಿ ಕುತ್ಕೊಂತೀರಲ್ಲ, ಅದನ್ನ ನೆನ್ಸ್ಕೊಂಡ್ರೆ ನನ್ಗೆ. ಏನೇ ಆದ್ರೂ ನಿಮ್ನೆಲ್ಲ ಸರಿಯಾದ ಜಾಗಕ್ಕೆ ಸೇರಿಸ್ತಾ ಇದೀನಲ್ವ ನಾನು. ಯಾಕೆ ಮಾತಾಡಲ್ಲ ಹೇಳು? ಕೊಳ್ತೋಗ್ರ ಮೊಟ್ಟೆ. ಬಾಯ್. ಕರಿಯಣ್ಣ. ಬಾರಮ್ಮ. ಏನಣ್ಣ, ಸ್ಕೂಲ್ ಬುಕ್ಸ್ ಎಲ್ಲ ಕೊಟ್ರಾ? ಎಲ್ಲಮ್ಮ, ಸರ್ಕಾರ ನೋಟ್ ಬುಕ್ ಟೆಕ್ಸ್ಟ್ ಬುಕ್ ನ ಫ್ರೀಯಾಗಿ ಕೊಟ್ರು ಕೂಡ ಈ ಅಧಿಕಾರಿಗಳು ಕೊಡ್ಬೇಕಲ್ಲ. ಏನೋ ತಮ್ಮ ಜಾಬಿಂದ ಎತ್ಕೊಡೋರ್ ತರ ಅನ್ಕೊಳ್ತಾರೆ. ನಾಳೆದಲ್ಲಿ ಕೊಡ್ತಾರೆ ಅಂತ ಅನ್ಕೊಳ್ತೀನಿ. ಕೊಟ್ರೆ ಕೊಡ್ತಾರೆ, ಇಲ್ಲಾಂದ್ರೆ ಇದೇ ತರ ಕೇಳ್ತಾ ಇರ್ಬೇಕು. ಇವರೇ ಹೊಸ ಕಂಡಕ್ಟ್ರಾ? ಏನಿ ಊರು ಕಲೆಕ್ಟ್ರಾ? ಹೆಸರು ಹೇಳಲೇ. ಐ ಆಮ್ ಸುಬ್ಬು. ಅಲ್ಲೇ ನನ್ನ ಹತ್ರ ಸುಬ್ಬಯ್ಯ ಅಂತಂದೆ, ಹುಡುಗಿ ನೋಡ್ತಿದಂಗೆ ಚುಬ್ಬು ಅಂತೀಯ. ಸ್ಟೈಲ್ಸ್ ಮತ್ತೆ ಇವರೇ ನಿರ್ಮಲಾ ಡೇವಿಡ್, ಈ ಊರಿನ ಶಾಲೆಗೆ ಮಾಸ್ಟ್ರು. ಅಣ್ಣ, ಜೆಂಟ್ಸ್ ನ ತಾನೇ ಮಾಸ್ಟರ್ ಅಂತ ಹೇಳಿ, ಲೇಡೀಸ್ ನ ಮಿಸ್ ಅಂತ ಕದಿಬೇಕು. ಸರಿಲೇ, ಈ ಊರಲ್ಲಿ ಇವರೇ ಸುಂದರವಾಗಿರೋ ಮಿಸ್ಸು ಅಂತ ಅನ್ಕೋ. ಇವತ್ಯಾರು ಸಿಕ್ಕಿಲ್ವಾ? ನಾನೇ ಸಿಕ್ಕದ್ನಾ? ನನ್ನ ಬಿಟ್ಬಿಡಿ. ಅಣ್ಣ,
ಈ ಹುಡುಗಿ ತುಂಬಾ ಹುಷಾರಂತ ಅನ್ಸುತ್ತೆ. ನಿಂಗೆ ಹೆಂಗ್ ಗೊತ್ತಾಯ್ತದು? ಯಾರ್ಯಾರನ್ನ ಹಿಂಗಿಂಗ್ ಕರಿಬೇಕು ಅಂತ ಸರಿಯಾಗಿ ತಿಳ್ಕೊಂಡು ನಿಮ್ನ ಅಣ್ಣ ಅಂತ ಕರೆಕ್ಟಾಗಿ ಕರಿತಿದ್ದಾಳೆ, ಅದಕ್ಕೆ ಹುಷಾರು ಅಂದೆ ಅಣ್ಣ. ಇವ್ರಪ್ಪ ಇವಳಿಗಿಂತ ಬುದ್ಧಿವಂತ. ಬಸ್ಸಲ್ಲಿ ನೋಡಿದ್ರೆ ಆನಂದ್ ಸಾರು ಅವ್ರ ಮಗಳು ಇವಳು. ಅವ್ರ ಮಗಳ? ಆ ಸಾರ್ ಹೆಸರು ವಿನಾಯಕ, ಇವ್ರ ಹೆಸರು ನಿರ್ಮಲಾ ಡೇವಿಡ್. ಎಲ್ಲೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತಿದ್ಯಲ್ಲ. ಅದು ಮಿಸ್ಸು ಇದು ಮಿಸ್ಟೇಕು ಒಂದಕ್ಕೊಂದ್ ಸೇರಿ ಸರಿಯಾಗೋಯ್ತು. ಬಾರ್ಲೆ ಲೇ ಏನೋ ಮೆಟ್ಲು ಕೆರಡೆ ನಿಂತ್ಕೊಂಡು ಒಂದಕ್ಕೋಯ್ತಾ ಇದ್ಯಾ? ಆದ್ರೆ ಕಂಡಕ್ಟರ್ ಬೇಕಲ್ಲ, ಇದೇ ಅಭ್ಯಾಸ ಆಗೋಗಿದೆ. ಏನಣ್ಣ ಇವನು ಯಾರೋ ತರ್ಲೆ ಗುಟ್ಟಿರೋ ಮಗನೇ, ಯಾವತ್ತಾದ್ರೂ ನಿಂತ್ಕೊಂಡು ನೋಡಿರ್ತಾನೆ.